ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ. ಅಂದ್ರೆ ನಿನ್ನೆ ನಡೆದಂತ ಭಾರತ ಮತ್ತು ಶ್ರೀಲಂಕಾ ಮೊದಲ ODI ಪಂದ್ಯದಲ್ಲಿ ಭಾರತ ತಂಡ ಗೆಲ್ಲೋ ಪಂದ್ಯ ಸ್ವಲ್ಪ ಮಿಸ್ಟೇಕ್ ನಲ್ಲಿ ಸೋತಿದೆ. ಯಾಕೆ ಸೋಲ್ತು ಆ ಕಾರಣ ಕೂಡ ಹೇಳ್ತೀವಿ. ಗಂಭೀರ್ ಅವರು ಹರ್ಷದೀಪ್ ಸಿಂಗ್ ಮೇಲೆ ಯಾಕೆ ಕೋಪಗೊಂಡ್ರು, ಯಾಕೆ ಸೂಪರ್ ಓವರ್ ನಡಿಲಿಲ್ಲ ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಬೆಳ್ತಾರಕ್ಕಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ನೇಹಿತರೆ, ಮೊದಲನೇದಾಗಿ ನೋಡ್ಬೇಕಾದ್ರೆ ಭಾರತ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡಕ್ಕಾಗಿಲ್ಲ. ನಿನ್ನೆ ಮೊದಲ ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡದವರು ಸಖತ್ತಾಗಿ 230 ರನ್ ಮಾಡ್ತಾರೆ. ಭಾರತ ತಂಡಕ್ಕೆ 231 ಟಾರ್ಗೆಟ್ ಮಾತ್ರ ಕೊಡ್ತಾರೆ. ಹಾಗಾಗಿ ಇದನ್ನು ಗುರಿ ಬೆನ್ನತ್ತಿದೆ ಭಾರತ. ಆರಂಭದಲ್ಲಿ ಅದ್ಭುತವಾದಂತಹ ಪಾರ್ಟ್ನರ್ಶಿಪ್, ಓಪನರ್ 75 ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಇವರು ನಾವು ಆರಾಮಾಗಿ ಗೆಲ್ತೀವಿ ಅನ್ನೋಷ್ಟರಲ್ಲಿ 75 ರನ್ಗೆ ಮೊದಲ ವಿಕೆಟ್ ಸುಬ್ಮನ್ ಗಿಲ್ ಔಟ್ ಆಗ್ತಾರೆ. ಅದಾದ ನಂತರ ರೋಹಿತ್ ಶರ್ಮಾ 58 ರನ್ ಮಾಡ್ತಾರೆ. ಅದಾದ ನಂತರ ವಿರಾಟ್ ಕೊಹ್ಲಿ ಕೂಡ ಸಖತ್ತಾಗಿ ಆಟ ಆಡಿದವರು, ಅವರು ಬೇಗ ಔಟ್ ಆಗ್ತಾರೆ. KL ರಾಹುಲ್ ಬೇಗ ಔಟ್ ಆಗ್ತಾರೆ. ಮೊದಲನೇದಾಗಿ ಇಲ್ಲಿ ಒಂದು 130 ರನ್ ಮಾಡೋಷ್ಟರಲ್ಲಿ 4 ವಿಕೆಟ್ ಹೋಗ್ತಾರೆ. ಹಾಗಾಗಿ ಅದಾದ ನಂತರ KL ರಾಹುಲ್ ಮತ್ತು ಅಕ್ಷರ್ ಪಟೇಲ್ ಸಖತ್ತಾಗಿ ಆಟ ಆಡಿದ್ರು. ವಾಷಿಂಗ್ಟನ್ ಸುಂದರ್ ಕೂಡ ಬೇಗ ಔಟ್ ಆಡಿದ್ರು. ಹಾಗಾಗಿ ಕೊನೆಯಲ್ಲಿ ಬಂದಂತ ಶಿವಮ್ ದುಬೆ ಸಖತ್ತಾಗಿ ಆಟ ಆಡ್ತಾ ಇದ್ರು ಅಲ್ಲಿ. ಮತ್ತೆ ಇಲ್ಲಿ ಪಾರ್ಟ್ನರ್ಶಿಪ್ ಅಂದ್ರೆ ಇಲ್ಲಿ ಸಿರಾಜ್ ಮತ್ತು ಶಿವಮ್ ದುಬೆ ನಡುವೆ 19 ರನ್ ಪಾರ್ಟ್ನರ್ಶಿಪ್ ಆಗಿ ಕೊನೆಯಲ್ಲಿ ಒಂದು ಗೆಲ್ಲುವ ಸ್ಥಿತಿಯಲ್ಲಿ 230 ರನ್ಗೆ 8 ವಿಕೆಟ್ ಬಿದ್ದಾಗ ಶಿವಮ್ ದುಬೆ ಕೂಡ ಒಂದು ಔಟ್ ಆಗ್ತಾರೆ, ತಪ್ಪು ಮಾಡಿ ಔಟ್ ಆಗ್ತಾರೆ. ಆದ್ರೆ 47.5 ಓವರ್ಸ್ ಅಂದ್ರೆ ಇನ್ನೂ 2 ಓವರ್ ಬಾಕಿ ಇತ್ತು ನಮ್ಮ ಭಾರತ ತಂಡಕ್ಕೆ ಗೆಲ್ಲುವಂತ ಎಲ್ಲಾ ಸನ್ನಿವೇಶ ಬಂದು ಕೂತಿತ್ತು. ಯಾಕಂದ್ರೆ ಹರ್ಷದೀಪ್ ಸಿಂಗ್ ಅವರು ಗೆಲ್ಲಿಸ್ತಾರೆ ಅಂತ ನಾವು ತಿಳ್ಕೊಂಡಿರ್ವಿ. ಹಾಗೆ ಒಂದು ತಪ್ಪು ಶಾಟ್ ಆಡಕ್ ಹೋಗಿ LBW ಔಟ್ ಆಗ್ತಾರೆ. 230 ರನ್ಗೆ ಅವರು ಕೂಡ ಔಟ್ ಆಗ್ತಾರೆ. ಹಾಗಾಗಿ ನಮ್ಮ ಭಾರತ ತಂಡ ಆರಾಮಾಗಿ ಟೈ ಮಾಡ್ಕೋತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಟೈ ಆಯ್ತು. ಅದಾದ ನಂತರ ಸೂಪರ್ ಓವರ್ ಯಾಕೆ ನಡಲಿಲ್ಲ ಅಂತ ಕೇಳಬಹುದಾದ್ರೆ, ಸೂಪರ್ ಓವರ್ ನಡಿಬೇಕಾಗಿತ್ತು. ಅದರಲ್ಲೂ ಸೂಪರ್ ಓವರ್ ನಲ್ಲಿ ಭಾರತನೇ ಗೆಲ್ಲೋದು. ಯಾಕಂದ್ರೆ T20 ನೋಡಿದ್ರಿ ಯಾವ ರೀತಿಯಾಗಿ ಕೊನೆಯ ಪಂದ್ಯ ಯಾವ ರೀತಿಯಾಗಿ ಗೆದ್ದರು ಭಾರತ ತಂಡ, ಅದೇ ರೀತಿಯಾಗಿ ರೋಹಿತ್ ಶರ್ಮಾ, ಅಯ್ಯರ್ ಅವರ ಬಿಗ್ ಸಿಕ್ಸರ್ ನೋಡ್ತಿದೀವಿ ಅಂತ ಕೂಡ ಹೇಳ್ಬೋದು ಒಂದೇ ಓವರ್ ನಲ್ಲಿ. ಹಾಗಾಗಿ ಇದು ನೋಡಕ್ಕೆ ನಮಗೆ ಅವಕಾಶ ಸಿಕ್ಕಿಲ್ಲ. ಹಾಗೆ BCCI ಅವರ ಹೊಸ ನಿಯಮದ ಪ್ರಕಾರ 2 ತಂಡ ಮುಖಾಮುಖಿ ಆಯ್ತಪ್ಪ ಅಂದ್ರೆ, ಸೀರೀಸ್ ನಲ್ಲಿ 2 ತಂಡ ಮುಖಾಮುಖಿ ಆಯ್ತಂದ್ರೆ ಸೂಪರ್ ಓವರ್ ನಡೆಯಂಗಿಲ್ಲ ಅಂತ ಒಂದು ನಿಯಮದ ಪ್ರಕಾರ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ಇಲ್ಲಿ 2ಕ್ಕಿಂತ 3 ಅಥವಾ 4 ಪಂದ್ಯಗಳನ್ನು ಮುಖಾಮುಖಿ ಆಗುತ್ತೆ ಅವರ ಸೀರೀಸ್ ನಲ್ಲಿ. ಹಾಗಾಗಿ ಅಲ್ಲಿ ದೊಡ್ಡ ಅಂದ್ರೆ ಅಲ್ಲಿ ಸೂಪರ್ ಓವರ್ ನಡೀತೆ ಅಂತ ಕೂಡ ಹೇಳ್ಬೋದಾಗಿದೆ. ಎಕ್ಸಾಂಪಲ್ ಆಗಿ ವರ್ಲ್ಡ್ ಕಪ್ ನಲ್ಲಿ, ಚಾಂಪಿಯನ್ ಟ್ರೋಫಿ ನಲ್ಲಿ, ಹಾಗೇನೆ ಈ ರೀತಿಯಾಗಿ ODI ಪಂದ್ಯ ಇದ್ರು ಮಾತ್ರ ಅಲ್ಲಿ ಸೂಪರ್ ಓವರ್ ಇರುತ್ತೆ ಅಂತ ಕೂಡ BCCI ಕಡೆಯಿಂದ ನಿಯಮ. ಅದರ ಸಲುವಾಗಿನೇ ಇವಾಗ ನಮ್ಮ ಈ ಸೂಪರ್ ಓವರ್ ನಡೀಲಿಲ್ಲ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಮತ್ತೆ ಗಂಭೀರ್ ಅವರು ಒಂದು ಮಾತಾಡಿದ್ದಾರೆ. ಇಲ್ಲಿ ನೋಡು, ಹರ್ಷದೀಪ್ ಸಿಂಗ್ ಅವರು ಮಾಡಿದ ತಪ್ಪು. ಶಿವಮ್ ದುಬೆ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೀವಿ, ಅವರು ಗೆಲ್ತಾರೆ ಅಂತ ಗೆಲ್ಲಿಸ್ಕೊಡ್ತಾರೆ ಅಂತ ಕೂಡ ನಾವು ನಂಬಿದ್ವಿ. ಆದ್ರೆ ಅವರು ಕೊನೆಯಲ್ಲಿ ಕೈ ಬಿಟ್ರು 1 ರನ್ ಬೇಕಾಗಿದ್ದಾಗ. ಅದೇ ರೀತಿಯಾಗಿ ಇಲ್ಲಿ ಸುಮ್ನೆ ಆಡ್ಬೇಕಾಗಿತ್ತು. ಹರ್ಷದೀಪ್ ಸಿಂಗ್ ಅವರು ಸುಮ್ನೆ ಸಿಂಗಲ್ ತಗೊಂಡ್ರೆ ಆರಾಮಾಗಿ ಗೆಲ್ತಿದ್ವಿ. ಇನ್ನು 2 ಓವರ್ ಬಾಕಿತ್ತು, ಸುಮ್ನೆ ಶಾಟ್ ಹೊಡೆಯಕ್ ಹೋದ್ರು. ಇದು ದೊಡ್ಡ ತಪ್ಪಾಯ್ತು ನಮ್ಮ, ಯಾಕಂದ್ರೆ ಹರ್ಷದೀಪ್ ಸಿಂಗ್ ಕಡೆಯಿಂದ. ಹಾಗೆ ನಾವು ಅದರಿಂದ ಸೋತೀವಿ ಅಂತ ಕೂಡ ಈ ರೀತಿಯಾಗಿ ಕಾರಣ ಕೊಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ತಂಡ ಎಲ್ಲಾ ಕಡೆಯಿಂದ ತಪ್ಪಾಗಿದೆ. ಯಾಕಂದ್ರೆ KL ರಾಹುಲ್ ಇನ್ನೂ ಆಡ್ಬೇಕಾಗಿತ್ತು, ಅಕ್ಷರ್ ಪಟೇಲ್ ಆಡ್ಬೇಕಾಗಿತ್ತು, ವಿರಾಟ್ ಕೊಹ್ಲಿ ಆಡ್ಬೇಕಾಗಿತ್ತು. ಇವರೆಲ್ಲ ಬೇಗ ಔಟ್ ಆಗಿದ್ದಾರೆ ಅಂತ ಭಾರತ ತಂಡ ಸೋತಿದೆ ಅಂತ ಕೂಡ ಹೇಳ್ಬೋದಾಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡ ಸೋಲಿಗೆ ಕಾರಣ ಏನೆಂಬುದು ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.